ಜೈ ಅಂಬೆ. ನಮಗೆ ಈ ಹಿರಿಯರು ತೀರ್ಕೊಂಡವ್ರು ಏನಾದರೂ ಕನಸ್ನಾಗ ಬರಾಕತ್ರ ಅಥವಾ ಅವ್ರ ತೀರ್ಕೊಂಡವ್ರ ಹಗಲೆಲ್ಲ ನಮಗೆ ನೆನಪು ಬರೋದಾಗಲಿ ಹೀಗೆಲ್ಲ ಆಗಾಕೈತಿಪ್ಪ ಅಂತಂದ್ರೆ ಆ ಆತ್ಮಗಳದ ಎನರ್ಜಿ ನಮ್ಮ ಮನೆ ಒಳಗಾಗಲಿ ನಮ್ಮ ಮನೆ ಸುತ್ತಮುತ್ತ ಆಗಲಿ ಅಂದ್ರೆ ಐತೆ ಅಂತ ಅರ್ಥ ಅದು. ಅದಕ್ಕೆ ನೀವು ಏನು ಮಾಡಪ್ಪ ಅಂತಂದ್ರೆ ಒಂದು ಎರಡು ಬಿಸಿ ರೊಟ್ಟಿ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಕಾಯಿಪಲ್ಲೆ ಇಟ್ಟು ಮನೆ ಮಾಳಿಗೆ ಮೇಲೆ ಇಟ್ಟರೆ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ನೀವು ಇನ್ನೂ ಹೆಚ್ಚಿನ ಏನಾರು ಮಾಡ್ತೀನಪ್ಪ ಅಂತ ಅಂದ್ರೆ ಅವ್ರ ಹೆಸರು ಮೇಲೆ ಒಂದು ತುಂಬಿ ತಂಬಿಗೆ ಇಡೋದು. ತುಂಬಿ ತಂಬಿಗೆ ಇಟ್ಟ ಉತ್ತರ ದಿಕ್ಕಿ ಮುಖ ಮಾಡಿ ಪೂಜೆ ಮಾಡೋದು. ಅದನ್ನು ಉತ್ತರ ದಿಕ್ಕಿ ಮುಖ ಮಾಡಾಗಬೇಕಾದ ಪೂಜೆ. ನಾವು ಪೂಜೆ ಮಾಡೋದು, ನಾವು ಕುಂತು ಮಾಡೋದು ದಕ್ಷಿಣಕ್ಕೆ ಮುಖ ಆಗಬೇಕು. ಅವ್ರದ್ದು ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಅದನ್ನು. ಅವ್ರು ಏನೇನು ತಿಂತಿದ್ರಲ್ಲ ಅದನ್ನೆಲ್ಲ ಇಟ್ಟು ವಿಭೂತಿ ಕುಂಕುಮ ಅರಿಶಿನ ಹಚ್ಚಿ ಆ ತಂಬಿಗೆನ ಅದ್ರ ಮೇಲೆ ಕಾಯಿ ಇಡುವಂಗಿಲ್ಲ. ಸುಮ್ಮನೆ ನೀವು ಒಂದು ತಂಬಿಗೆ ಇಟ್ಟು ಪೂಜೆ ಮಾಡೋದು. ಈ ಥರ ಪೂಜೆ ಮಾಡಿದ್ರೂ ಅದು ಕಡಿಮೆ ಆಗ್ತೈತಿ. ಇದಕ್ಕಿದ್ರೆ ಹೆಚ್ಚಿಂದ ಏನಾರು ಮಾಡ್ತಾನಪ್ಪ ಅಂತಂದ್ರೆ ನೀವು ದತ್ತಾತ್ರೇಯ ಸ್ಥಾನ ಇರುವಲ್ಲಿ ಹೋಗ್ಬೇಕು. ಗಾಣಗಾಪುರ ಆಗಲಿ ಅಥವಾ ನರಸವಾಡಿ ಆಗಲಿ ಅಲ್ಲಿ ಹೋಗಿ ನಿಮ್ಮ ಹಿರಿಯರದ ತೀರ್ಕೊಂಡವ್ರದ್ದು ಹಿಂಗೆ ನಾವು ಶಾಂತಿ ಮಾಡಿಸ್ಬೇಕಂತೇಳಿ ನೀವು ಅವ್ರಿಗೆ ಹೇಳಿರಪ್ಪ ಅಂತಂದ್ರೆ ಅವ್ರು ಅದಕ್ಕೆ ಸಂಬಂಧಪಟ್ಟದ್ದು ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ಅದನ್ನು ಮಾಡ್ಸ್ಕೊಂಬಂದ್ರೂ ಪರ್ಮನೆಂಟ್ ಕ್ಲಿಯರ್ ಆಗ್ತೈತೆ. ಅಂದ್ರೆ ಅಲ್ಲಿ ಹೋಗಿ ಮಾಡ್ಸ್ಕೊಂಬಂದಿರಂದ್ರೆ ಪರ್ಮನೆಂಟ್ ಕ್ಲಿಯರ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ದತ್ತಾತ್ರೇಯ ಪೂರ್ವಜರಿಗೆ ಹಿರಿಯರಿಗೆ ಸಂಬಂಧಪಟ್ಟದ್ದು ಏನೋ ದೋಷ ಇದ್ರೂ ಆ ದತ್ತಾತ್ರೇಯನ ಸಾಲ್ವ್ ಮಾಡ್ತಾನೋ. ಆತ್ಮಗಳಿಗೆ ಸಂಬಂಧಪಟ್ಟದ್ದಿದ್ರೂ ಮತ್ತು ಹಿರಿಯರು ಸಂಬಂಧಪಟ್ಟದ್ದಿದ್ರೂ ನಿವಾರಣೆ ಮಾಡೋ ಶಕ್ತಿ ದತ್ತಾತ್ರೇಯ ಐತಿ. ಅದಕ್ಕಾಗಿ ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತೈತಿ ಫೈನಲ್. ಅದಕ್ಕೇನು ಮುಂದಕ್ಕೆ ಮತ್ತೇನು ಬೇರೆ ಮಾಡೋದೇನು ಅವಶ್ಯಕತೆ ಇರೋಂಗಿಲ್ಲ. ಜೈ ಅಂಬೆ.